ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರುಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಬರುವಂತಹ ಕುಂಭರಾಶಿಯವರ ತಿಂಗಳ ಭವಿಷ್ಯ ಹೇಗಿರುತ್ತೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನಂತೆ. ಅವರ ಆರ್ಥಿಕ ಪರಿಸ್ಥಿತಿ, ಅವರ ಗ್ರಹಗತಿಗಳು, ಅವರ ಜೀವನ, ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ನೀಡ್ತೇನಂತೆ. ವಿಡಿಯೋ ಕೊನೆಯವರೆಗೂ ಸಹ ನೋಡಿ. ಕುಂಭರಾಶಿ ಮಾರ್ಚ್ 2025 ಸಂಪೂರ್ಣ ಮಾಸ ಭವಿಷ್ಯ. ಮಾರ್ಚ್ 2025 ಕುಂಭರಾಶಿಯವರಿಗಾಗಿ ಪ್ರಮುಖವಾದ ಮತ್ತು ತಲೆತಲುಪಿಸುವ ದಿನಗಳ ಮೂಲಕ ಸಾಗುವ ಸಮಯ. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವೈವಿಧ್ಯಮಯ ಪರಿಣಾಮ ಬೀರುತ್ತದೆ. ಶುಕ್ರ ಮತ್ತು ಗುರು ಗ್ರಹಗಳ ಅನುಗ್ರಹದಿಂದ ಹಣಕಾಸು ಮತ್ತು ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದ್ದರೂ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು. ಸಾಮಾನ್ಯ ಭವಿಷ್ಯ. ಈ ತಿಂಗಳು ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರುವ ಗ್ರಹಸ್ಥಿತಿಯು ಸಮತೋಲನ ಹೊಂದಿರುವಂತಹುದು. ಮಾರ್ಚ್ 10 ನಂತರ ಗ್ರಹಗಳ ಬದಲಾವಣೆ ಹೊಸ ಅವಕಾಶಗಳನ್ನು ತಂದೊಡ್ಡಬಹುದು. ಈ ತಿಂಗಳಲ್ಲಿ ನೀವು ಆರ್ಥಿಕ ತೊಂದರೆ, ವೈಯಕ್ತಿಕ ಗೊಂದಲ, ಆರೋಗ್ಯದ ಸಮಸ್ಯೆಗಳು ಇತ್ಯಾದಿಗಳನ್ನು ಅನುಭವಿಸಬಹುದು. ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಿ. ಈ ತಿಂಗಳು ಯಾವುದೇ ಹೊಸ ಹೂಡಿಕೆ ಅಥವಾ ದೊಡ್ಡ ಖರ್ಚುಗಳನ್ನು ಬೇಗನೆ ನಿರ್ಧಾರ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡುವುದು ಉತ್ತಮ. ಆರ್ಥಿಕ ಭವಿಷ್ಯ. ಮಾರ್ಚ್ 2025 ತಿಂಗಳಲ್ಲಿ ಹಣಕಾಸು ದೃಷ್ಟಿಯಿಂದ ಮಿಶ್ರ ಫಲಿತಾಂಶ ಎದುರಾಗಬಹುದು. ಆರ್ಥಿಕ ಲಾಭ. ನೂತನ ಆರ್ಥಿಕ ಅವಕಾಶಗಳು ಲಭ್ಯವಾಗಬಹುದು, ಆದರೆ ಅವುಗಳನ್ನು ಪರಿಶೀಲಿಸಿ. ವ್ಯವಹಾರದಲ್ಲಿ ಲಾಭ ಹೆಚ್ಚಿದರೂ ಕೆಲವು ಹಳೆಯ ಸಾಲಗಳು ತೊಂದರೆ ತರಬಹುದು. ನೂತನ ಹೂಡಿಕೆಗಳು ಲಾಭದಾಯಕವಾಗಬಹುದು, ಆದರೆ ಮಾರ್ಚ್ 15ರ ನಂತರ ಹೆಚ್ಚು ಸೂಕ್ತ. ನೌಕರರಿಗೆ ವೇತನ ಹೆಚ್ಚಳದ ಅವಕಾಶ ಇದೆ. ಪ್ರಾಪರ್ಟಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಗಳಿಗೆ ಇದೊಂದು ಉತ್ತಮ ಸಮಯ. ಎಚ್ಚರಿಕೆ. ಮುಂಬರುವ ಕೆಲವು ಖರ್ಚುಗಳು ನಿಮಗೆ ತೊಂದರೆ ತರಬಹುದು, ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಹೊಸ ಸಾಲವನ್ನು ತೆಗೆದುಕೊಳ್ಳಲು ಈ ತಿಂಗಳು ಸೂಕ್ತವಲ್ಲ. ವಂಚನೆಯಿಂದ ದೂರವಿರಿ. ಪರಿಹಾರ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರ್ಭಟ ಹೋಮ ಮಾಡುವುದು ಆರ್ಥಿಕ ಸದೃಢತೆ ತರುತ್ತದೆ. ಶನಿವಾರ ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಧನಲಾಭ ತರಬಹುದು. ಕನಕಧಾರ ಸ್ತೋತ್ರ ಪಠಣ ಮಾಡುವುದು ಉತ್ತಮ. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. ಮಾರ್ಚ್ 2025ರಲ್ಲಿ ಉದ್ಯೋಗಸ್ಥರಿಗೆ ಕೆಲವು ಹೊಸ ಒತ್ತಡಗಳು ಎದುರಾಗಬಹುದು, ಆದರೆ ಪ್ರಾಮಾಣಿಕ ಶ್ರಮ ಫಲ ತರುತ್ತದೆ. ಉದ್ಯೋಗಸ್ಥರಿಗೆ ಜೊತೆ ಕೆಲಸ ಮಾಡುವವರೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಳ್ಳಲು ಪ್ರಯತ್ನಿಸಿ. ನಮ್ಮದೇ ಕೆಲಸ ಶುರು ಮಾಡಲು ಯೋಚಿಸುತ್ತಿರುವವರು ಮಾರ್ಚ್ 15 ನಂತರ ಆರಂಭಿಸಬಹುದು. ಪರೀಕ್ಷೆ ಸಮೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ದೊರಕಬಹುದು. ವಿದೇಶಿ ಉದ್ಯೋಗಕ್ಕಾಗಿ ಇದು ಉತ್ತಮ ಸಮಯ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿನ ಬದಲಾವಣೆಗಳಿಗೆ ಇದು ಸೂಕ್ತ ಸಮಯ. ಹೊಸ ಪಾಲುದಾರಿಕೆಗಳ ಪೈಕಿ ಆಯ್ಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡುವುದು ಅಗತ್ಯ. ಈ ತಿಂಗಳ 21ರಿಂದ 31ರವರೆಗೆ ವ್ಯಾಪಾರ ಲಾಭದಾಯಕವಾಗಬಹುದು. ನೀವು ವ್ಯಾಪಾರದಲ್ಲಿ ಹಳೆಯ ಗೆಳೆಯರು ಅಥವಾ ಪಾಲುದಾರರಿಂದ ಮೋಸ ಅನುಭವಿಸುವ ಸಾಧ್ಯತೆ ಇದೆ. ಪರಿಹಾರ. ಶನಿವಾರ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣುಗಳನ್ನು ಬಡವರಿಗೆ ದಾನ ಮಾಡುವುದು ಉತ್ತಮ. ಬುಧವಾರ, ಗುರುವಾರ ದಿನಗಳಲ್ಲಿ ವಿಶೇಷ ಪೂಜೆ ಮಾಡಿ. ಪ್ರೀತಿ ಮತ್ತು ವೈವಾಹಿಕ ಜೀವನ. ಮಾರ್ಚ್ 2025 ತಿಂಗಳು ಸಂಬಂಧಗಳ ದೃಷ್ಟಿಯಿಂದ ಮಿಶ್ರ ಪರಿಣಾಮಗಳು ತರುತ್ತದೆ. ದಾಂಪತ್ಯ ಜೀವನ. ಪತಿ ಪತ್ನಿಯರ ನಡುವೆ ಪರಸ್ಪರ ಭಾವನೆಗಳಿಗೆ ಆದ್ಯತೆ ಕೊಡುವುದರಿಂದ ಸಂಬಂಧದಲ್ಲಿ ಸುಧಾರಣೆ ತರಬಹುದು. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ತೀರ್ಮಾನ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ನೀವು ಜೀವನ ಸಂಗಾತಿಯೊಂದಿಗೆ ಪ್ರವಾಸ ಹೋಗಬಹುದು. ಪ್ರೇಮ ಜೀವನ. ಪ್ರೇಮಿಗಳಿಗೆ ಹೊಸತಾಗಿ ಪ್ರೀತಿಯಲ್ಲಿ ಮುನ್ನುಗ್ಗಲು ಇದು ಉತ್ತಮ ಸಮಯ. ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ವಿವಾಹ ಯೋಚನೆ ಮಾಡಿಕೊಂಡವರು ಮಾರ್ಚ್ 20 ನಂತರ ಅದನ್ನು ಪೂರ್ಣಗೊಳಿಸಬಹುದು. ಸಂಬಂಧದಲ್ಲಿ ಅಹಂಕಾರ, ಅಪ್ರಾಮಾಣಿಕತೆ ಬೇಡ. ಪರಿಹಾರ. ಗುರುವಾರ ಶ್ರೀರಾಮನಿಗೆ ಪ್ರಾರ್ಥನೆ ಮಾಡುವುದು ಉತ್ತಮ. ನಿತ್ಯ ವಿಷ್ಣು ಸಹಸ್ರನಾಮ ಪಠಿಸುವುದು ಸಂಬಂಧ ಸುಧಾರಣೆ ತರುತ್ತದೆ. ಆರೋಗ್ಯ ಭವಿಷ್ಯ. ಮಾರ್ಚ್ 2025 ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವುದು ಅತ್ಯವಶ್ಯಕ. ಆರೋಗ್ಯದ ಸವಾಲುಗಳು. ಮೂತ್ರಪಿಂಡ, ಹೊಟ್ಟೆ ಮತ್ತು ನರಗಳ ತೊಂದರೆ ಉಂಟಾಗಬಹುದು. ಮಧುಮೇಹ, ರಕ್ತದೊತ್ತಡ ಇರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ತೊಂದರೆ ಉಂಟಾದರೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಆರೋಗ್ಯ ಸುಧಾರಣೆಗಾಗಿ ಪರಿಹಾರ. ನಿತ್ಯ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ವಾಸ್ತವ್ಯ.
ಶನಿವಾರ ಎಳ್ಳು ಬೆಲ್ಲದ ತಿಂಡಿಗಳನ್ನು ದಾನ ಮಾಡಿ. ಹನುಮಾನ್ ಚಾಲೀಸಾ ಪಠಣ ಆರೋಗ್ಯ ವೃದ್ಧಿಗೆ ಸಹಾಯಕ. ಶುಭ ದಿನಗಳು ಮತ್ತು ಬಾಧಿತ ದಿನಗಳು. ಶುಭ ದಿನಗಳು 3, 9, 15, 21, 27 ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು 7, 14, 22, 28. ಮಾರ್ಚ್ ತಿಂಗಳ ವಿಶೇಷ ಜ್ಯೋತಿಷ್ಯ ಸಲಹೆಗಳು. ಪ್ರಾಪರ್ಟಿ ಖರೀದಿಗೆ ಮಾರ್ಚ್ 15 ನಂತರ ಉತ್ತಮ. ಪಾರಿವಾಳಗಳಿಗೆ ಆಹಾರ ನೀಡುವುದು ಶನಿಗ್ರಹ ಶಾಂತಿ ತರುತ್ತದೆ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡಿ. ಹೊಸ ಉದ್ಯೋಗಕ್ಕಾಗಿ ಗುರುವಾರ ದಿನ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ. ಧನಲಾಭಕ್ಕಾಗಿ ಶುಕ್ರವಾರ ಲಕ್ಷ್ಮೀದೇವಿಗೆ ಕೇಸರಿ ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡಿ. ಸಾರಾಂಶ: ಕುಂಭರಾಶಿಯವರಿಗಾಗಿ ಮಾರ್ಚ್ 2025 ಮಂತ್ ಆರ್ಥಿಕ, ವೃತ್ತಿ, ಆರೋಗ್ಯ ಮತ್ತು ಸಂಬಂಧಗಳ ದೃಷ್ಟಿಯಿಂದ ಸಮತೋಲನದ ಅವಧಿ. ಈ ತಿಂಗಳು ಸವಾಲುಗಳಿದ್ದರೂ ಒಳ್ಳೆಯ ಯೋಜನೆ, ಪರಿಶ್ರಮ ಮತ್ತು ಧೈರ್ಯದಿಂದ ಯಶಸ್ಸು ಸಾಧ್ಯ. ನಾನು ನಿಮ್ಮ ಜ್ಯೋತಿಷ್ಯ ಭವಿಷ್ಯವನ್ನು ನಿಮಗೆ ಹಿತಕರ ಹಾಗೂ ಲಾಭದಾಯಕವಾಗಲು ಹಾರೈಸುತ್ತೇನೆ. ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ಒಳ್ಳೆಯದಾಗಲಿ.